Hi everyone, good morning. Welcome to our YouTube channel. So in this video, I discuss about the confusing word. Already I have discussed about the some confusing words, but remaining of the some words or confusing words, I discussion with you. Now, first one, confusing word. Already I told you confusing words some, and then now I coming to back confusing words. Here confusing words aisle aisle ಅಂತಕ್ಕಂಥದ್ದು aisle aisle ಅಂತಕ್ಕಂಥದ್ದು ಇಲ್ಲಿ ಕನ್ಫ್ಯೂಸಿಂಗ್ ವರ್ಡ್ಸ್ ಅಂತಂದಾಗ ಏನಪ್ಪ ಅಂತಂದಾಗ ಇಲ್ಲಿ ಪ್ರೊನೌನ್ಸಿಯೇಷನ್ ಸೇಮ್ ಆಗ್ತಾ ಇದ್ದಾವೆ, ಬಟ್ ಇಲ್ಲಿ ಸ್ಪೆಲ್ಲಿಂಗು ಸ್ವಲ್ಪ ಡಿಫ್ರೆಂಟ್ ಇದೆ. ಇಲ್ಲಿ ಮೊದಲಿನ ಅಕ್ಷರ ಏನಿದೆ ಎ ಬಂದಿದೆ, ಇಲ್ಲಿ ಎ ಬಂದಿಲ್ಲ. ಹೌದಾ, ಹೀಗಾಗಿ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಬೇಕು ಹೇಗಾಗ್ತತಿ. ಹೌದಾ, ಇದನ್ನು ಈ ಐಲಿಕ ಮತ್ತು ಈ ಐಲಿಕ ವಾಟ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ವರ್ಡ್ಸ್ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಇಲ್ಲಿ ಈ ಐಲ್ ಅಂತಂದಾಗ ಆಯಿಲ್ ಅಂದಾಗ ಎ ಪ್ಯಾಸೇಜ್ ಬಿಟ್ವೀನ್ ಟು rows of seats in a church, ಪ್ಲೇನ್ ಎಕ್ಸೆಟ್ರಾ. ಹೀಗಂದಾಗ ಇದರ ಅರ್ಥ ಯಾವುದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದಾಗ ಎ ಪ್ಯಾಸೇಜ್ ಬಿಟ್ವೀನ್ ಟೂ ರೋಸ್ ಆಫ್ ಸೀಟ್ಸ್ ಇನ್ ಎ ಚರ್ಚ್ ಪ್ಲೇನ್ ಎಕ್ಸೆಟ್ರಾ. ಅಂದ್ರೆ ಪ್ಲೇನ್ ಆಗಿರ್ಬೋದು ಅಥವಾ ಬಸ್ನಲ್ಲಿ ಆಗಿರ್ಬೋದು, ಚರ್ಚ್ನಲ್ಲಿ ಆಗಿರ್ಬೋದು, ಏನೋ ಲೈನ್ ವೈಸು ಸೀಟ್ಗಳನ್ನು ಹಾಕಿರ್ತಾರಲ್ಲ, ಅದಕ್ಕೆ ಏನಂತ ಹೇಳ್ತೀವಿ ನಾವು ಆಸನಗಳ ನಡುವಿನ ಮಾರ್ಗ ಅಂತ ಹೇಳ್ತೀವಿ. ಅಂದ್ರೆ ಆ ಕಡೆ ಆಸನ ಈ ಕಡೆ ಆಸನ ನಡುವೆ ಹೋಗ್ತಕ್ಕಂಥದ್ದು ಏನು ಅದಕ್ಕೆ ಏನಂತ ಹೇಳ್ತೀವಿ ನಾವು ಐಲ್ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಹೌದಾ, ಅದರ ಅರ್ಥ ಅದಕ್ಕೆ ಎಕ್ಸಾಂಪಲ್ ಏನಪ್ಪ ಅಂತಂದಾಗ ಐಲದ ಎಕ್ಸಾಂಪಲು ಇದಕ್ಕೆ ಎಕ್ಸಾಂಪಲನ್ನು ಏನಂತ ಹೇಳ್ಬೋದಪ್ಪ ಅಂತಂದಾಗ ದ brides and the groom walked down the aisle ಅಂತಕ್ಕಂಥದ್ದನ್ನು ಇಲ್ಲ ಹೇಳ್ಬೋದು. ನೋಡಿ, ದ ಗ್ರೂಮ್ ವಾಕ್ಡ್ ಡೌನ್ ದ ಐಲ್. ಎಲ್ಲಿ ಹೊರಟಿದಾರು? ವಧು ಮತ್ತು ಏನು ಬ್ರೈಡ್ ಅಂತಕ್ಕಂಥದಕ್ಕೆ ಅಂತ ಹೇಳ್ತೀವಿ ನಾವು ಇಲ್ಲಿ ಏನು ಬ್ರೈಡ್ ಅಂತಕ್ಕಂಥದ್ದು ಇಲ್ಲಿ ವಧು ಮತ್ತು ವರರು. ಗ್ರೂಮ್ ಅಂತಕ್ಕಂಥದ್ದು ವರರು. ವಧು ಮತ್ತು ವರರು ಹಜಾರದ ಕೆಳಗಡೆ ನಡೆದರು. ಹಜಾರದ ಕೆಳಗಡೆ ಅಂದ್ರೆ ಆ ಸ್ಟೇರ್ಸ್ ಏನು ಚೇರ್ಗಳನ್ನು ಹಾಕಿರ್ತಾರೋ ಆ ನಡುವಿನ ಸಾಲುಗಳ ಮಧ್ಯದ ಮಾರ್ಗದಲ್ಲಿ ನಡೆದು ಹೋದರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅರ್ಥೈಸ್ಕೋಬಹುದು. ಇನ್ನೊಂದು ಏನಪ್ಪ ಅಂತಂದಾಗ ಇನ್ನೊಂದು ಐಲ್ ಏನಪ್ಪ ಅಂತಂದಾಗ ನೋಡಿ, ಈ ಐಲಕ್ಕೆ ಮೀನಿಂಗ್ ಏನು ಅಂದ್ರೆ ಪ್ರೊನೌನ್ಸಿಯೇಷನ್ ಏನಾಗ್ತಾ ಇದೆಪ್ಪ ಅಂತಂದಾಗ ಇಲ್ಲಿ ಸೇಮ್ ಆಗ್ತಾ ಇದೆ, ಬಟ್ ಲೆಟರ್ಸ್ ಇಸ್ ಅ ಡಿಫ್ರೆಂಟ್, ಸ್ಪೆಲ್ಲಿಂಗ್ ಇಸ್ ಅ ಡಿಫ್ರೆಂಟ್ ಇನ್ ದಿಸ್ ವರ್ಡ್ಸ್. Here under one isle it means an island ಅಂತ ಹೇಳ್ತೀವಿ ನಾವು. ಹೌದಾ, ಐಲ್ಯಾಂಡ್ ಅಂತಂದಾಗ ಒಂದು ದ್ವೀಪ ರಾಷ್ಟ್ರ ಅಂತ ಹೇಳ್ತಾರಲ್ಲ, ಮಾಲ್ಡೀವ್ಸು. ಹೌದಾ, ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂತಹ ಯುನೈಟೆಡ್ ಸ್ಟೇಟ್ಸ್ ಅಂತ ಹೇಳಿದೆಯಲ್ಲ, ಅದು ಯಾವುದು ಲಕ್ಷದ್ವೀಪ ಆಗಿರ್ಬೋದು, ಹೌದಾ, ಅಂಡಮಾನ್ ನಿಕೋಬಾರ್ಗಳಾಗಿರ್ಬೋದು, ಇವು ಐಲ್ಯಾಂಡ್ಸ್ಗಳಾಗಿರ್ತಕ್ಕಂಥವು. ಆ ರೀತಿಯಾಗಿರ್ತಕ್ಕಂಥ ಐಲ್ ಅಂತಕ್ಕಂಥದಕ್ಕೆ ನಾವು ಏನು ಅರ್ಥ ಕೊಡ್ತೀವಿ? ಒಂದು ದ್ವೀಪ. ಹೌದಾ, ಇದಕ್ಕೊಂದು ಎಕ್ಸಾಂಪಲನ್ನು ನಾವು ಏನು ಹೇಳ್ಬೋದು? ಹೌದಾ, ದ ಬ್ರಿಟಿಷ್
isles is a group of islands. ಗ್ರೂಪ್ ಆಫ್ ದಿ ಐಲ್ಯಾಂಡ್ಸ್ ಏನಪ್ಪ ಅಂತಂದಾಗ ದ ಬ್ರಿಟಿಷ್ ಐಲ್ಸ್ ಈಸ್ ಎ ಗ್ರೂಪ್ ಆಫ್ ಐಲ್ಯಾಂಡ್ಸ್. ಹೀಗಂದಾಗ ಕನ್ನಡದಲ್ಲಿ ನಾವು ಏನಂತ ಹೇಳ್ತೀವಿ, ಬ್ರಿಟಿಷ್ ದ್ವೀಪಗಳ ಒಂದು ಗುಂಪು. ಹೌದಾ, ಬ್ರಿಟಿಷರ ಒಂದು ಏನಪ್ಪ, ಬ್ರಿಟಿಷರ ದ್ವೀಪಗಳು ಏನಾಗಿದಾವು, ಒಂದು ದ್ವೀಪಗಳ ಒಂದು ಗುಂಪಾಗಿದ್ದಾವು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಐಲ್ ಅಂತಕ್ಕಂಥದ್ದನ್ನು ಬಳಸ್ತೀವಿ. ಎಲ್ಲಿ ಬಳಸಿದ್ವಿ, ಇದು ಐಲ್ ಅಂತಕ್ಕಂಥದ್ದನ್ನು ಸೆಂಟೆನ್ಸಲ್ಲಿ ಬಳಸಿದೋಡಿ. ಹೌದಾ, ಈ ರೀತಿಯಾಗಿರ್ತಕ್ಕಂಥದ್ದನ್ನು ನಾವೇಂತ ಹೇಳ್ತೀವಿ, ಕನ್ಫ್ಯೂಸಿಂಗ್ ವರ್ಡ್ಸ್. ಈ ವರ್ಡ್ಸಿಗೆ ಮತ್ತು ಆ ವರ್ಡ್ಸಿಗೆ ಡಿಫ್ರೆಂಟ್ ಮೀನಿಂಗನ್ನು ಕೊಡ್ತಕ್ಕಂಥದ್ದು ನಾವೇಂತ ಹೇಳ್ತೀವಿ, ಕನ್ಫ್ಯೂಸಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ಬಹಳಷ್ಟು ವರ್ಡ್ಗಳು ಕನ್ಫ್ಯೂಸ್ ಆಗ್ತಕ್ಕಂತಹ ಕೆಲವೊಂದಿಷ್ಟು ವರ್ಡ್ಗಳು ಭಾಳಷ್ಟು ಇದಾವ್ರಿ. ಹೌದಾ, ಈಗ ನೆಕ್ಸ್ಟ್ ಅಂಡರ್ ಒನ್ ವರ್ಡ್ಸ್ ನೋಡಿ. ಈಗ ನಾವು ಇನ್ನೊಂದು ಎಕ್ಸಾಂಪಲನ್ನು ತಗೋಣ. ಇಲ್ಲಿ ಅಲೋ ಏನು, ಅಲೌಡ್ಸ್, ಅಲೌಡ್ ಅಂತಕ್ಕಂಥದ್ದು ಅಲೌಡ್ಸ್. ಹೌದಾ, ಇಲ್ಲಿ ಕೂಡ ನಮ್ಗೆ ಏನಾಗ್ತಾ ಇದೆ, ಇಲ್ಲಿ ಸ್ಪೆಲ್ಲಿಂಗು ಡಿಫ್ರೆಂಟ್ ಇದೆ. ಏನಪ್ಪ ಅಂತಂದಾಗ ಇಲ್ಲಿ ಜಸ್ಟು ಏನು ಬಂದಿದೆ, ಇಲ್ಲಿ ಒಂದು ಎಲ್ ಎಕ್ಸ್ಟ್ರಾ ಬಂದಿದೆ, ಇಲ್ಲಿ WE ಅಂತಕ್ಕಂಥದ್ದು ಎಕ್ಸ್ಟ್ರಾ ಬಂದಿದೆ. ಹೌದಾ, WE ಅಂತಕ್ಕಂಥದ್ದು ಇಲ್ಲಿ ಒಂದು ಎಲ್ ಅಂತಕ್ಕಂಥದ್ದು ಎಕ್ಸ್ಟ್ರಾ ಬಂದಿದೆ. ಈ ಸ್ಪೆಲ್ಲಿಂಗ್ಗಳು ಡಿಫ್ರೆಂಟ್ ಇದ್ದರೂ ಕೂಡ ಪ್ರೊನೌನ್ಸಿಯೇಷನ್ ಆಗ್ತಕ್ಕಂಥದ್ದು ಏನಾಗಿದೆ, ಸೇಮ್ ಇದೆ. ಅಲೌಡ್ ಅಂತಕ್ಕಂಥದ್ದು. ಈ ಅಲೌಡ್ಕ ಮತ್ತು ಈ ಅಲೌಡ್ಕ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ. ಹೌದು, ಈ ಅಲೌಡ್ದ ಒಂದು ಮೀನಿಂಗ್ ಏನಪ್ಪ ಅಂತಂದಾಗ, ದಿಸ್ ಈಸ್ ದ ಅಲೌಡ್ ಎ ಪಾಸ್ಟ್ ಟೆನ್ಸ್ ಆಫ್ ದ ವರ್ಬ್ ಅಲೋ. ಹೌದಾ, ಅಲೋ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ವರ್ಬದ V1 ಫಾರ್ಮ್ ಏನಿದೆ ಇದು ಅಲೋ ಆಗುತ್ತೆ. ಆ ಅಲೋ ಅಂತಕ್ಕಂಥದ್ದು ಪಾಸ್ಟ್ ಪಾರ್ಟಿಸಿಪಲನ್ನು ಮಾಡಿದಾಗ ಅಲೌಡ್ ಆಗುತ್ತೆ. ಹೌದಾ, ಹೀಗಾಗಿ ಅಲೌಡ್ ಮೀನ್ಸ್ ಅನುಮತಿಯನ್ನು ಕೊಡೋದು. ಹೌದಾ, ಅಲೌಡ್ ಮೀನ್ಸ್ ಅನುಮತಿ, ಅಲೋ ಅಂತ ಹೇಳ್ತಿಲ್ಲ ನಾವು, ಅಲೋ. ಹೌದಾ, ಅಲೋವನ್ನು ಮಾಡಿ ಕೊಡ್ತಕ್ಕಂಥದಕ್ಕೆ, ಅನುಮತಿಯನ್ನು ಕೊಡ್ತಕ್ಕಂಥದಕ್ಕೆ ನಾವು ಅಲೌಡ್ ಅಂತ ಹೇಳ್ತೀವಿ. ಇದನ್ನ ಸೆಂಟೆನ್ಸ್ನಲ್ಲಿ ಯಾವ ರೀತಿ ಬಳಸ್ಬೇಕಪ್ಪ ಅಂತಂದಾಗ ನೋಡಿ, ಫಾರ್ ಎಕ್ಸಾಂಪಲ್ ಐ ವಾಸ್ ಅಲೌಡ್ ಟು ಗೋ ಅರ್ಲಿ. ನೋಡಿ, ಇಟ್ಸ್ ಅ ವೆರಿ ಸಿಂಪಲ್. ಅರ್ಲಿ ಏನಪ್ಪ ಅಂತಂದ್ರೆ ನನಗೆ, ಐ ವಾಸ್ ಅಲೌಡ್ ಟು ಗೋ ಅರ್ಲಿ, ನನಗೆ ಬೇಗನೆ ಹೋಗಲು ಅನುಮತಿಯನ್ನು ನೀಡಲಾಯಿತು, ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಅಲೌಡ್ ಅಂತಕ್ಕಂಥದ್ದು ಏನಿದೆ ಇಲ್ಲಿ, ಇದು ಏನಿದೆ, ಇದು ಕನ್ಫ್ಯೂಸಿಂಗ್ ವರ್ಡ್ ಆಗಿದೆ. ಈ ಅಲೌಡ್ಕ ಮತ್ತು ಈ ಅಲೌಡ್ಕ ವ್ಯತ್ಯಾಸ ಎಷ್ಟೇ ಎಂದು ನಾವು ತಿಳ್ಕೋಬೇಕು. ಈ ಅಲೌಡ್ ತಂದಾಗ ಅನುಮತಿಯನ್ನು ಕೊಡುವಂಥೇಳಿ ಆಗುತ್ತೆ. ಈ ಅಲೌಡ್ ಅಂತಕ್ಕಂಥದ್ದು ಇದು ಜೋರಾಗಿ ಗಟ್ಟಿಯಾಗಿ ಮಾತನಾಡುವಂತಕ್ಕಂಥದ್ದನ್ನು ಇಲ್ಲಿ ನಾವು ಅರ್ಥೈಸಬಹುದು. ಯಾವುದು, ಈ ಅಲೌಡ್ಸ್, ALOUD ಅಲೌಡ್ ಅಂತ ಹೇಳ್ತೀವಿ ನಾವು. ಇದೇನು ಹೇಳ್ದಪ್ಪ ಅಂತಂದಾಗ ಇಲ್ಲಿ ಸೌಂಡನ್ನು ಮಾಡ್ತಕ್ಕಂಥದ್ದು ಇನ್ ಎ ಲೌಡ್ ವಾಯ್ಸ್ ಅಂತ ಹೇಳ್ತೀವಲ್ಲ, ಧ್ವನಿಯಲ್ಲಿ ಏರಿಯುತ್ತ ಮಾಡ್ತಕ್ಕಂಥದ್ದು, ಏರು ಧ್ವನಿಯಲ್ಲಿ ನಾವು ಇದನ್ನ ಮಾಡ್ತಕ್ಕಂಥದ್ದನ್ನ ಇಲ್ಲಿ ನೋಡ್ಬೋದು. ಈ ಅಲೌಡ್ಗೆ ಎಕ್ಸಾಂಪಲನ್ನು ನಾವು ಇಲ್ಲಿ ಕೊಡ್ಬೋದು. ನೋಡಿ, ಅಲೌಡ್ ಅಂತಕ್ಕಂಥ ಏನಿದೆಯಲ್ಲ, ಐ ಟಾಕ್ಡ್ ಅಲೌಡ್ ಟು ಹರ್. ಐ ಟಾಕ್ಡ್ ಅಲೌಡ್ ಟು ಹರ್. ನೋಡಿ, ಇಲ್ಲಿ ಏನಾಗುತ್ತೆ, ಐ ಅಂತಕ್ಕಂಥದ್ದು ನಾನು, ಟಾಕ್ಡ್ ಅಂತಕ್ಕಂಥದ್ದು ಮಾತನಾಡಿದೆ, ಅಲೌಡ್ ಅಂತಕ್ಕಂಥದ್ದು ಏನಿದೆ ಇಲ್ಲಿ ಇದು ಕನ್ಫ್ಯೂಸಿಂಗ್. ಅಲೌಡ್ದಲ್ಲಿ ನಾವು ನೋಡಬೇಕು. ಅಲೌಡ್ ಅಂತಂದಾಗ ಜೋರಾಗಿ ಗಟ್ಟಿಯಾಗಿ ಏನು ಮಾತನಾಡಿದ್ದೇನೆ ಅಂತ ಹೇಳಬೇಕಾಗಿದೆ. ನಾನು ಅವಳೊಂದಿಗೆ ಏನು ಗಟ್ಟಿಯಾಗಿ ಮಾತನಾಡಿದೆ. ಇಟ್ಸ್ ಅ ವೆರಿ ಸಿಂಪಲ್.
ನಾನು ನಾನು ನೋಡಿ, ನಾನು ಅವಳೊಂದಿಗೆ ಹೇಗೆ ಮಾತಾಡಿದೆ? ಜೋರಾಗಿ ಮಾತನಾಡಿದೆನು. ಎಸ್, ದಿಸ್ ಈಸ್ ದ ಮೀನಿಂಗ್ ಆಫ್ ದಿಸ್ ವರ್ಡ್. ಆ್ಯಂಡ್ ದೆನ್ ಅಂದರ್ ಒನ್ ವರ್ಡ್ಸ್ ಆಲ್ಟರ್. ಏನು? ಆಲ್ಟರ್ ಅಂತಕ್ಕಂಥದ್ದಿದೆ. ಆಲ್ಟರ್ ಆ್ಯಂಡ್ ದೆನ್ ಆಲ್ಟರ್ ಎರಡು ಸೇಮ್ ಇದೆ. ಏನು? ಪ್ರೊನೌನ್ಸಿಯೇಷನ್ ಸೇಮ್ ಆಗ್ತಾ ಇದೆ. ALTAR ಆಲ್ಟರ್, ALTER ಆಲ್ಟರ್. ಜಸ್ಟ್ ಏನಾಗಿದೆ ಇಲ್ಲಿ? ಏನಾಗಿದೆ? ಇ ಅಂತಕ್ಕಂಥದ್ದು ಇಲ್ಲಿದೆ, ಇಲ್ಲಿ ಅಂತಕ್ಕಂಥದ್ದು ಇದೆ. ಹೌದಾ? ಎದ ಬದಲಾಗಿ ಇ ಇದೆ. ಅದಕ್ಕಾಗಿ ಬರೀ ಒಂದು ಲೆಟರ್ ಚೇಂಜ್ ಆದರೂ ಕೂಡ ಅದರ ಒಂದು ಮೀನಿಂಗು ಬೇರೆ ಕೊಂಡಿರ್ತಕ್ಕಂಥದ್ದು ಆಗುತ್ತೆ. ಹೌದಾ? ಆಲ್ಟರ್. ಹೌದಾ? ಮೊದಲನೇದು ಈ ಆಲ್ಟರ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹೌದಾ? ಈ ಆಲ್ಟರ್ ತಂದಾಗ ಏನಂತ ಹೇಳ್ತೀವಿ ನಾವಿಲ್ಲಿ? ಯಾನ್ ಎಲಿವೇಟೆಡ್ ಪ್ಲೇಸ್ where religious rites are performed ಡಯಾಸ್. ನೋಡಿ, ಇದರ ಮೀನಿಂಗ್ ಏನಪ್ಪ ಅಂತಂದಾಗ, ಈ ಆಲ್ಟರ್ ಮೀನಿಂಗ್ ಏನಪ್ಪ ಅಂತಂದಾಗ, ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸುವ ಎತ್ತರದ ಸ್ಥಳಕ್ಕೆ ನಾವು ಏನಂತ ಹೇಳ್ತೀವಿ? ಆಲ್ಟರ್ ಅಂತ ಹೇಳ್ತೀವಿ. ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಳ, ಎತ್ತರವಾಗಿರೋದ್ರಿಂದ ನೀವು ದೇವರಿಗೆ ಹೋದಾಗ ಅಲ್ಲಿ ಒಂದು ಎತ್ತರವಾಗಿರ್ತಕ್ಕಂತಹ ದೇವಸ್ಥಾನ ಅಂದ್ರೆ ಆ ಒಂದು ಏನಂತ ಹೇಳ್ತೀವಿ ನಾವು, ಅದೊಂದು ಆ ಒಂದು ದೇವರ ಗುಡಿಯಲ್ಲಿ ಇರ್ತಕ್ಕಂಥ ದೇವರ ಮೂರ್ತಿ ಎತ್ತರ ಸ್ಥಾನದಲ್ಲಿ ಇರ್ತದೆ, ಅದಕ್ಕೆ ನಾವು ಆಲ್ಟರ್ ಅಂತ ಹೇಳ್ತೀವಿ, ಡಯಾಸ್ ಅಂತ ಹೇಳ್ತೀವಿ. ಹೌದಾ? ಇದಕ್ಕೆ ಎಕ್ಸಾಂಪಲನ್ನು ನಾವು ಏನು ಕೊಡ್ಬೋದಪ್ಪ ಅಂತಂದಾಗ ನೋಡಿ, ಐ ಲೈಟೆಡ್ camphor at the altar of the God. ಇಲ್ಲಿ ಮೀನಿಂಗ್ ಏನಾಗುತ್ತೆ? ಇದು ಐ ಲೈಟೆಡ್ ಕ್ಯಾಂಫರ್ at the altar of the God. ಹೌದಾ? ಇಲ್ಲಿ ಈ ಕ್ಯಾಂಫರ್ ಅಂತಕ್ಕಂಥದ್ದು ಏನಿದು? CAMPHOR ಕ್ಯಾಂಫರ್ ಅಂತಕ್ಕಂಥದಕ್ಕೆ ಅಂತ ಹೇಳ್ತೀವಿ ನಾವು. ಇಲ್ಲಿ ಕರ್ಪೂರ, ನೀವು ದೇವರಿಗೆಲ್ಲ ಕರ್ಪೂರನ ಹಚ್ಚಿ ಇದು ಮಾಡ್ತಿರಲ್ಲ, ಆ ಕರ್ಪೂರ ಇದು. ಅದಕ್ಕೆ ಏನಂತ ಹೇಳ್ತೀವಿ? ಕರ್ಪೂರಕ್ಕೆ ಏನು? ಕ್ಯಾಂಫರ್ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ ಕನ್ನಡದಲ್ಲಿ, ಕರ್ಪೂರ. ಎಸ್. ಸೊ ಇಲ್ಲಿ ಐ ಲೈಟೆಡ್ ಕ್ಯಾಂಫರ್ ಎಟ್ ದ ಆಲ್ಟರ್ ಆಫ್ ದಿ ಗಾಡ್ ಅಂತಕ್ಕಂಥದ್ದಿದೆ. ಇಲ್ಲಿ ಕನ್ಫ್ಯೂಸಿಂಗ್ ವರ್ಡ್ ಇದೆ. ಈ ಕನ್ಫ್ಯೂಸಿಂಗ್ ವರ್ಡು ಏನಪ್ಪ ಅಂತಂದ್ರೆ ಈ ಮೀನಿಂಗನ್ನು ಏನು ಈ ಸೆಂಟೆನ್ಸಲ್ಲಿ ಏನಪ್ಪ ಅಂತಂದ್ರೆ ಏನು ಆಲ್ಟರ್ ಅಂತಕ್ಕಂಥದ್ದನ್ನು ಬಳಸಿದ್ದೀವಿ. ಈ ಪೂರ್ತಿಯಾಗಿ ಸೆಂಟೆನ್ಸ್ ಇರ್ತಕ್ಕಂಥದ್ದನ್ನು ಅರ್ಥವನ್ನು ನೋಡೋಣ. ನಾನು ದೇವರ ಪೂಜಾ ಸ್ಥಳದ ಬಳಿ ಕರ್ಪೂರವನ್ನು ಬೆಳಗಿಸಿದೆ. ಹೌದಾ? ನಾನು ದೇವರ ಪೂಜಾ ಸ್ಥಳ ಏನಿದೆಯೋ ಅಲ್ಲಿ ಅದರ ಬಳಿ ಕರ್ಪೂರವನ್ನು ಬೆಳಗಿಸಿದೆ. ಅದರ ದೇವರ ಮುಂದೆ ನಿಂತು ನಾನು ಕರ್ಪೂರವನ್ನು ಬೆಳಗಿಸಿದೆ ಅಂತಕ್ಕಂಥದ್ದನ್ನು ಇದು ಅರ್ಥವನ್ನು ಕೊಡುತ್ತದೆ. ಐ ಲೈಟೆಡ್ ಕ್ಯಾಂಫರ್ ಆಟ್ ದ ಆಲ್ಟರ್ ಆಫ್ ದಿ ಗಾಡ್ ಅಂತಕ್ಕಂಥದ್ದು. ನೆಕ್ಸ್ಟ್ ಕಮ್ ಟು ದಿ ಅಂದರ್ ಒನ್ ಪಾಯಿಂಟ್, ಆಲ್ಟರ್. ಹೌದಾ? ಇನ್ನೊಂದು ಆಲ್ಟರ್ನ ನಾವು ಈಗ ನೋಡೋಣ. ಹೌದಾ? ಈ ಆಲ್ಟರ್ ಏನು ಹೇಳ್ತೈತಿ? ಈ ಆಲ್ಟರು ಏನು ಹೇಳ್ತದಪ್ಪ ಅಂತಂದಾಗ ಟು ಮಾಡಿಫೈ ಅಂತ ಹೇಳ್ತೀವಿ ನಾವು. ಟು ಮಾಡಿಫೈ ಅಂತ ಹೇಳ್ತೀವಿ ನಾವು, ಅಥವಾ ಟು ಚೇಂಜ್ ಅಂತ ಹೇಳ್ತೀವಿ ನಾವು. ಅದರ ಬದಲಾಯಿಸು, ಹೌದಾ? ಚೇಂಜ್ ಮಾಡು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಇದು ಮೀನಿಂಗ್ ಆಗಿದೆ. ಯಾವುದು? ಈ ಆಲ್ಟರ್ ಅಂತಕ್ಕಂಥದ್ರದ್ದು. ಹೌದಾ? ಇದಕ್ಕೆ ಎಕ್ಸಾಂಪಲ್ ನಾವು ಏನು ಕೊಡ್ಬೋದು? ಫಾರ್ ಎಕ್ಸಾಂಪಲ್, ಪದ್ಮ
alter, altered, altered her, her decision to marry him, ಟು ಮ್ಯಾರಿ ಹಿಮ್. ಏನು ಪದ್ಮಾ ಏನಿದಾಳೋ ಪದ್ಮಾ ಆಲ್ಟರ್ಡ್ ಹರ್ ಡಿಸಿಷನ್ ಟು ಮ್ಯಾರಿ ಹಿಮ್. ಇಲ್ಲಿ ಏನು ಮಾಡಿದಳಪ್ಪ ಅಂತಂದಾಗ ಯಾರು ಪದ್ಮಾ ಅನ್ನೋದು ಏನು ಮಾಡಿದಳು, ಅವಳ ಒಂದು ಡಿಸಿಷನನ್ನು ಅವಳ ಒಂದು ನಿರ್ಧಾರವನ್ನು ಬದಲಾಯಿಸಿದಳು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಭಾವಿಸ್ತೀವಿ. ಈ ಆಲ್ಟರ್ ಅಂತಕ್ಕಂಥದಕ್ಕೆ ನಾವು ಚೇಂಜ್ ಅಂತಕ್ಕಂಥದ್ದನ್ನು ಚೇಂಜ್ ಅದರ ಬದಲಾಗಿ ಟು ಮಾಡಿಫೈ, ಆಲ್ಟರ್ ಮೀನ್ಸ್ ಮಾಡಿಫೈ ಅಂತ ಹೇಳ್ತೀವಿ ನಾವು, ಬದಲಾಯಿಸ್ತಕ್ಕಂಥದ್ದು. ಹೌದಾ, ಪದ್ಮಾ ಆಲ್ಟರ್ಡ್ ಹರ್ ಡಿಸಿಷನ್ ಟು ಮ್ಯಾರಿ ಹಿಮ್ ಅಂದ್ರೆ ಇವಳು ಏನು ಮಾಡಿದಪ್ಪ ಅಂತಂದಾಗ ಪದ್ಮಾ ಅವನನ್ನು ಆಗುವ ನಿರ್ಧಾರವನ್ನು ಬದಲಾಯಿಸಿದಳು ಅಂತಕ್ಕಂಥದ್ದನ್ನು ಇಲ್ಲಿ ಏನಪ್ಪ ಅಂತಂದ್ರೆ ಅರ್ಥವನ್ನು ಕೊಡುತ್ತದೆ. ದೆನ್ ಅಂಡರ್ ಒನ್ ಇಸ್ ದಿ ಏಡ್ ಅಂತಕ್ಕಂಥದ್ದು ನೋಡೋಣ. ಏಡ್ ನೋಡಿ, ಇಲ್ಲಿ ಒಂದೇ ಒಂದು ಸ್ಪೆಲ್ಲಿಂಗ್ ಇದೆ. ಇಲ್ಲಿ ಇ ಇಲ್ಲ, ಇಲ್ಲಿ ಲಾಸ್ಟಿಗೆ ಕೊನೆಯ ಅಕ್ಷರಕ್ಕೆ ಏನು ಇಲ್ಲಿ ಇ ಇದೆ. ಹೌದಾ, ಹೀಗಾಗಿ ಇದರ ಒಂದು ಮೀನಿಂಗವೇ ಚೇಂಜ್ ಆಗಿಬಿಡುತ್ತೆ. ಹೌದಾ, ಈ ಆ್ಯಡ್ ತಂದಾಗ ನಾವು ಏನು ಅರ್ಥೈಸಬಹುದು, ಈ ಆ್ಯಡ್ ತಂದಾಗ ಸೊ ದಿಸ್ ಈಸ್ ದ ಆ್ಯಡ್ ಮೀನ್ಸ್ ಹೆಲ್ಪ್ ಅಂತ ಹೇಳ್ತೀವಿ. ಹೌದಾ, ಸಹಾಯ. ಹೌದಾ, ಫಾರ್ ಎಕ್ಸಾಂಪಲ್ ಟೀಚಿಂಗ್ ಏಡ್ಸ್ ಅಂತ ಹೇಳಿ ನಾವು ಕೂಡ ಹೇಳ್ತೀವಿ, ಟೀಚಿಂಗ್ ಏಡ್ ಅಂತ ಹೇಳ್ತೀವಿ. ಹೌದಾ, ಒಂದು ಸಹಾಯವನ್ನು ನೀಡ್ತಕ್ಕಂಥದ್ದು ನಾವು ಏಡ್ ಅಂತ ಹೇಳ್ತೀವಿ. ಹೆಲ್ಪ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಉಪಯೋಗಿಸುತ್ತೇವೆ. ಹೌದಾ, ಈ ಆ್ಯಡ್ ತಂದಾಗ ಇದು ಏನು ಹೇಳುತ್ತೆ, ಇಲ್ಲಿ ಈ ಆ್ಯಡು ಅಡ್ವೈಸರ್ ಅಂತ ಹೇಳ್ತೀವಿ ನಾವು, ಸಲಹೆ ಅಂತ ಹೇಳ್ತೀವಿ. ಹೌದಾ, ಅಡ್ವೈಸರ್ ಸಲಹೆಯನ್ನು ನೀಡ್ತಕ್ಕಂಥದ್ದು. ಈ ಆ್ಯಡ್ ಮೀನ್ಸ್ AIDE, aid means advisor, AID, aid means help. Yes, come to the first one, aid. We take aids words. Yes, ಇದನ್ನು ತೆಗೆದುಕೊಳ್ಳೋಣ. For example, the World Bank will grant Rs 10 lakh aid to the drought victims means ಸಂತ್ರಸ್ತರು ಅಂತ ಹೇಳ್ತೀವಿ ನಾವು. ಫಾರ್ ಎಕ್ಸಾಂಪಲ್ ಏನೋ ಪರಿಹಾರ ಕೊಡಬೇಕಪ್ಪ ಅಂತಂದಾಗ ಏನಾದ್ರು ಸಂತ್ರಸ್ತರಾಗಿರ್ಬೇಕು, ಅತಿ ಒಂದು ಮಳೆಯಾಗಿ ನೆರೆ ಪ್ರವಾಹ ಪೀಡಿತರಾಗ್ತಾರೋ ಆ ರೀತಿಯ ಪ್ರವಾಹ ಪೀಡಿತ ಆದಾಗ ಅವಾಗ ಸರ್ಕಾರ ಘೋಷಣೆಯನ್ನು ಮಾಡ್ತದಲ್ಲ, ಆ ಅನುದಾನವನ್ನು ಕೊಡ್ತಕ್ಕಂಥದ್ದು, ಅವ ಸಂತ್ರಸ್ತರಿಗೆ ಸಹಾಯವನ್ನು ನೀಡ್ತಕ್ಕಂಥದ್ದು. ಸೊ ಅದಕ್ಕೆ ಅಂಥವುಗಳನ್ನು ಭಾವಿಸ್ತಕ್ಕಂಥದ್ದು ಯಾವುದಾಗಿದೆ, ಇಲ್ಲಿ ಏಡ್ ಅಂತಕ್ಕಂಥದ್ದನ್ನು ನಾವು ಭಾವಿಸ್ಬೋದು. ಏಡ್. ಹೌದಾ, ಏಡ್ ಅಂತಕ್ಕಂಥದ್ದು ದ ವರ್ಲ್ಡ್ ಬ್ಯಾಂಕ್ ವಿಲ್ ಗ್ರಾಂಟ್ Rs 10 lakh ಏಡ್ ಟು ದ ಡ್ರೌಟ್ ವಿಕ್ಟಿಮ್ಸ್. ಬರ ಪೀಡಿತರಿಗೆ ಬ್ಯಾಂಕವು 10 ಲಕ್ಷ ರೂಪಾಯಿಯನ್ನು ನೀಡಲಿದೆ ಅಂತಕ್ಕಂಥದ್ದನ್ನು ಹೇಳ್ತೀವಿ ನಾವು. ಹೌದಾ, ಇದನ್ನು ಹೇಳ್ಬೋದು. ಹೌದಾ, ಅವರ್ ಸ್ಟೇಟ್ ಗೋರ್ಮೆಂಟ್ ವಿಲ್ ಗ್ರಾಂಟ್ Rs per month 3 months per 2000 rupee add to the ಫಾರ್ಮರ್ಸ್ ಹೇಳ್ಬೋದು. ಅಂದ್ರೆ ರೈತರಿಗೆ ಏನಪ್ಪ ಅಂದ್ರೆ ನಮ್ಮ ರಾಜ್ಯ ಸರ್ಕಾರವು ರೈತರಿಗೆ 2,000 ರೂಪಾಯಿಯನ್ನು 3 ತಿಂಗಳಿಗೊಮ್ಮೆ ಏನಪ್ಪ ಅಂದ್ರೆ ಸಹಾಯಧನವನ್ನು ನೀಡಲಿದೆ ಅಂತಕ್ಕಂಥದ್ದನ್ನು ನಾವು ಈ ರೀತಿ ಸೆಂಟೆನ್ಸನ್ನು ಮಾಡ್ಬೋದು. ಸಾಕಷ್ಟು ಸೆಂಟೆನ್ಸನ್ನು ಮಾಡ್ಬೋದು. ಹೌದಾ, ದೆನ್ ಅಂಡರ್ ಒನ್ ಏಡ್. ಈ ಏಡು ಏನು ಹೇಳ್ತದಪ್ಪ ಅಂತಂದಾಗ ಈಗಾಗಲೇ ಹೇಳಿದ್ದು ನಾನು, ಅಡ್ವೈಸರ್.
ಅಡ್ವೈಸರ್. ಅಡ್ವೈಸರ್ ಮೀನ್ಸ್ ಏನಪ್ಪ ಅಂತಂದ್ರೆ ಸಲಹೆಯನ್ನು ನೀಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ದ ಪ್ರೈಮ್ ಮಿನಿಸ್ಟರ್ಸ್ aid briefed the press about his itinerary ಏನಿದೆ, ದ ಪ್ರೈಮ್ ಮಿನಿಸ್ಟರ್ಸ್ aides briefed the press about his itinerary. ಇದು ಏನು ಕನ್ನಡದಾಗ ಏನಂತ ಹೇಳ್ತೀವಿ ನಾವು, ಪ್ರಧಾನಮಂತ್ರಿಯ ಸಹಾಯಕ. ಯಾರು? ಏಡ್ ಮೀನ್ಸ್ ಅಡ್ವೈಸರ್. ಬ್ರೀಫ್ಡ್ ದ ಪ್ರೆಸ್ ಅಬೌಟ್ ಹಿಸ್ ಐಟಿನರರಿ. ಪ್ರಧಾನಮಂತ್ರಿಯ ಸಹಾಯಕರು ತಮ್ಮ ವಿವರಗಳ ಬಗ್ಗೆ ಪತ್ರಿಕೆಗಳಿಗೆ, ಪ್ರೆಸ್ ಮೀನ್ಸ್ ಪತ್ರಿಕೆಗಳಿಗೆ ಏನಪ್ಪ ಅಂತಂದ್ರೆ ವಿವರಣೆಯನ್ನು ವಿವರಿಸಿದರು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಹೇಳ್ತೀವಿ. ಹೌದಾ? ನೆಕ್ಸ್ಟ್ ಕಮ್ ಟು ದಿ ಪಾಯಿಂಟ್ ಹಿಯರ್. ಅಡ್ವೈಸ್ ನೋಡಿ, ಇಲ್ಲಿ ಕೂಡ ಒಂದು ಲೆಟರ್ ಅಷ್ಟೇ ಚೇಂಜ್ ಇದೆ. ಹೌದಾ? ಹೀಗಾಗಿ ಇದು ಎಷ್ಟೊಂದು ಕನ್ಫ್ಯೂಸ್ ಆಗ್ತೈತಲ್ಲ, ಗೊಂದಲಕ್ಕೆ ಮಾಡ್ತತಿ. ಹೌದಾ? ಇಲ್ಲಿ ಅಡ್ವೈಸ್ ಎಸ್ ಏನು, ADVICE ಅಡ್ವೈಸ್, ADVISE ಅಡ್ವೈಸ್. ಎಸ್, these are a spelling or a different, but pronunciation is the same, and giving the different meaning of these words. Yes, advice. ಈ ಅಡ್ವೈಸ್ ತಂದಾಗ ನಾವು ಏನಂತ ಹೇಳ್ತೀವಿ? ಅಡ್ವೈಸ್ ತಂದಾಗ ಏನಂತ ಹೇಳ್ತೀವಿ? ಕೌನ್ಸಿಲ್ ಅಂತ ಹೇಳ್ತೀವಿ ನಾವು. ಕೌನ್ಸಿಲ್. ಹೌದಾ? ಕೌನ್ಸಿಲ್ ಮೀನ್ಸ್ ಸಮಾಲೋಚನೆ ಅಂತ ಹೇಳ್ತೀವಿ ನಾವು. ಸಲಹೆ ಅಂತ ಹೇಳ್ತೀವಿ. ಹೌದಾ? ಸಲಹೆ ಅಂತ ಹೇಳ್ತೀವಿ. ಸಮಾಲೋಚನೆ ಅಂತ ಹೇಳ್ತೀವಿ. ಹೌದಾ? ಸಮಾಲೋಚನೆ. ಎಸ್, ಅಡ್ವೈಸ್. ಸೊ ಹಿಯರ್ ಫಾರ್ ಎಕ್ಸಾಂಪಲ್ ಅಂದರೆ ಎಕ್ಸಾಂಪಲ್ದಲ್ಲಿ ನಾವು ಏನು ತೆಗೆದುಕೊಂಡು ಇದನ್ನ ಪೂರ್ಣ ಸೆಂಟೆನ್ಸನ್ನು ಮಾಡಬೇಕು. ಹೌದಾ? ಫಾರ್ ಎಕ್ಸಾಂಪಲ್ ಐ disliked his foolish advice. ಏನು ಹೇಳ್ತೈತಿ ಇದು ಕನ್ನಡದಲ್ಲಿ ನಾವು ಅರ್ಥೈಸ್ಕೊಂಡಾಗ, ಐ ಡಿಸ್ಲೈಕ್ಡ್ ಹೀಸ್ ಫೂಲಿಶ್ ಅಡ್ವೈಸ್. ಅವರ ಮೂರ್ಖ ಸಲಹೆಯನ್ನು ನಾನು ಇಷ್ಟಪಡುವುದಿಲ್ಲ. ಅನ್ನುವ ಒಂದು ಅರ್ಥವನ್ನು ಇದು ನೀಡುತ್ತದೆ. ಇಲ್ಲಿ ಅಡ್ವೈಸ್ ಅಂತಕ್ಕಂಥದ್ದು ಏನಾಗಿದೆ? ಕನ್ಫ್ಯೂಸಿಂಗ್ ವರ್ಡ್ ಆಗಿದೆ. ಹೌದಾ? ಅಡ್ವೈಸ್ ಇವನ್ನ ನಾವು ಬಹಳಷ್ಟು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಅಂದಾಗ ಮಾತ್ರ ಇವುಗಳ ಬಗ್ಗೆ ನಮ್ಗೆ ಹೆಚ್ಚೆಚ್ಚು ಅಭ್ಯಾಸ ಮಾಡಿದ ಹಾಗೆ ಹೆಚ್ಚೆಚ್ಚು ಅರ್ಥ ಆಗ್ತಾ ಹೋಗ್ತತಿ. ಅದಕ್ಕೋಸ್ಕರವಾಗಿ ನಾನು ಈ ಕನ್ಫ್ಯೂಸಿಂಗ್ ವರ್ಡ್ಸ್ಗಳ ಬಗ್ಗೆ ಆದಷ್ಟು ಹೆಚ್ಚೆಚ್ಚು ವರ್ಡ್ಸ್ಗಳ ಬಗ್ಗೆ ನಾನು ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ನೀವು ಹಾಗೆ ನಮ್ಮ ಒಂದು ವಿಡಿಯೋವನ್ನು ಪೂರ್ಣಗೊಳ್ಳುವ ತನಕನೂ ನೀವು ಸಂಪೂರ್ಣವಾಗಿ ನೋಡಬೇಕು. ಎಸ್, ನೆಕ್ಸ್ಟ್ ಕಮ್ ಟು ದಿ another one advice. ಎಸ್, ಈ ಅಡ್ವೈಸ್ಗೆ ಏನು, ಇದರ ಮೀನಿಂಗ್ ಏನಪ್ಪ ಅಂತಂದಾಗ, ದಿಸ್ ಈಸ್ ಆಲ್ಸೋ ಸೇಮ್ ಟು ಗಿವ್ ಅಡ್ವೈಸ್. ನೋಡಿ,
ಇದು ಸಲಹೆಯನ್ನು ಕೊಡ್ತಕ್ಕಂಥದ್ದು. ಹೌದಾ, ಸಲಹೆಯನ್ನು ಕೊಡಲು ಬಳಸ್ತಕ್ಕಂಥದಕ್ಕೆ ನಾವು ಅಡ್ವೈಸ್ ಅಂತ ಹೇಳ್ತೀವಿ. ಹೌದಾ. ಫಾರ್ ಎಕ್ಸಾಂಪಲ್, ಇಟ್ ಈಸ್ unwise to advise others. ಇಂಥ ಸಂದರ್ಭಗಳಲ್ಲಿ ನಾವು ಇದನ್ನು ಬಳಸ್ತೀವಿ, ಅಡ್ವೈಸ್ ಅಂತಕ್ಕಂಥದ್ದು. ಹೌದಾ. ಇದು ಏನು ಹೇಳ್ತದಪ್ಪ ಅಂತಂದಾಗ ಇಲ್ಲಿ ಇತರರಿಗೆ ಸಲಹೆಯನ್ನು ನೀಡುವುದು ಅವಿವೇಕ ಅಂದಾಗ ಇಲ್ಲಿ ಅನ್ವೈಸ್ ಅಂತ ಹೇಳಿದೆಯಲ್ಲ, ಇಟ್ ಈಸ್ ಅನ್ವೈಸ್ ಟು ಅಡ್ವೈಸ್ ಅದರ್ಸ್ ಅಂತಕ್ಕಂಥದ್ದು ಇದೆ. ಸೊ ನೆಕ್ಸ್ಟ್ come to the confusing words. Air ಇವು ಪ್ರೊನೌನ್ಸಿಯೇಷನ್ ಸೇಮ್ ಇದೆ. ಹೌದಾ, ಸ್ಪೆಲ್ಲಿಂಗ್ ಆರ್ ಎ ಡಿಫ್ರೆಂಟ್, ಬಟ್ ಏರ್ ಈ ಏರ್ ಮೀನ್ಸ್ ಹವಾಗುಣ ಅಂತ ಹೇಳ್ತೀವಿ, ಗಾಳಿ ಅಂತ ಹೇಳ್ತೀವಿ. ಯಾವುದು ಈ ಏರು. HEIR ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಡಿಫ್ರೆಂಟಾಗಿ ಇರ್ತಕ್ಕಂಥದ್ದು. ಏನಪ್ಪ ಅಂತಂದಾಗ ಇಲ್ಲಿ ಒಂದು ಅನುವಸ್ತಕವಾಗಿರ್ತಕ್ಕಂಥದ್ದು ಇದಾಗಿದೆ. ಏನು ಒಂದು ಬದ್ಧವಾಗಿರ್ತಕ್ಕಂಥದ್ದು, ಏನು ಆ ಒಂದು ಹೇರ್ ಅಂದ್ರೆ ಸೆಕ್ಯೂರ್ ಆಗಿರ್ತಕ್ಕಂಥದ್ರ ಬಗ್ಗೆ ಹೇಳ್ತಕ್ಕಂಥದ್ದು ಇದಾಗಿದೆ. ಹೌದಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಗ್ಲೀಷ್ದಲ್ಲಿ ನಾವು ಹೇಳಬೇಕಾದಾಗ ಎ ಮಿಕ್ಚರ್ ಅಂದ್ರೆ ಇಂಗ್ಲೀಷ್ ಟು ಇಂಗ್ಲೀಷ್ ಮೀನಿಂಗ್ ಅನ್ನು ನೋಡಿದಾಗ ಮಿಕ್ಚರ್ ಆಫ್ ದಿ ಗ್ಯಾಸಸ್ ಅಂತ ಹೇಳ್ತೀವಿ. ಮಿಕ್ಚರ್ ಆಫ್ ದಿ ಗ್ಯಾಸಸ್. ಹೌದಾ. ಕಮ್ ಟು ದಿ ಎಕ್ಸಾಂಪಲ್, ವಿ ನೀಡ್ ಫ್ರೆಶ್ ಏರ್ ಟು ಬ್ರೀತ್. ನೋಡಿ, ನಮಗೆ ಏನು ನಾವು ವಾಸಿಸ್ತಕ್ಕಂಥದ್ದು, ನಾವು ಉಸಿರಾಡಬೇಕಪ್ಪ ಅಂತಂದಾಗ ನಮಗೇನು ಬೇಕು? ಅತ್ಯಂತ ಶುದ್ಧವಾದ ಗಾಳಿ ಬೇಕು, ಅವಶ್ಯಕವಾಗಿದೆ ಅಂತಕ್ಕಂಥದ್ದನ್ನ ಹೇಳ್ತೀವಿ ನಾವು. ಈ ಏರ್ ಅಂತಕ್ಕಂಥದಕ್ಕೆ ನಾವು ಗಾಳಿಗೆ, ನಾವು ಉಸಿರಾಟಕ್ಕೆ, ನಾವು ಏನು ಶುದ್ಧವಾದ ಗಾಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಇದನ್ನು ಬಳಸ್ತೀವಿ. ವಿ ನೀಡ್ ಫ್ರೆಶ್ ಏರ್ ಟು ಬ್ರೀದ್ ಅಂತಕ್ಕಂಥದ್ದು. ಹೌದಾ, ನಮಗೆ ಉಸಿರಾಡಲು ಶುದ್ಧ ಗಾಳಿ ಬೇಕು ಅಂತಕ್ಕಂಥದ್ದು ಇದು ಸೂಚಿಸುತ್ತದೆ. ಹೌದಾ. ನೆಕ್ಸ್ಟ್ ಒನ್ ಹಿಯರ್ ಏರ್. ಈ ಏರನ್ನು ನೋಡಿದಾಗ ಇದರ ಮೀನಿಂಗ್ ಏನಪ್ಪ ಅಂತಂದಾಗ ಎ ಪರ್ಸನ್ ಹೂ inherits some ಪ್ರಾಪರ್ಟಿ. ಏನು ಇದು ಮೀನಿಂಗ್ ಏನು ಹೇಳ್ತಾ ಇದೆ? ಕೆಲವು ಆಸ್ತಿಯನ್ನು ಆನುವಂಶಿಕವಾಗಿ ಪಡೆದ ವ್ಯಕ್ತಿ ಅಂತ ಹೇಳ್ತೀವಲ್ಲ, ಹೆರಿಡೇಟರಿ ಅಂತ ಹೇಳ್ತೀವಲ್ಲ, ಇನ್ಹೆರಿಟ್ಸ್ ಅಂತ ಹೇಳ್ತೀವಿ. ಅದು ಆನುವಂಶಿಕವಾಗಿರ್ತಕ್ಕಂತಹ ಆಸ್ತಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗೆ ನಾವು ಏರ್ ಅಂತಕ್ಕಂಥದ್ದನ್ನು ಇಲ್ಲಿ ಉಪಯೋಗಿಸುತ್ತೇವೆ. ಹೌದಾ. ಫಾರ್ ಎಕ್ಸಾಂಪಲ್, ಸಿ ಈಸ್ ದ legal heir to the property. ಹೌದಾ. ಅವಳು ಆಸ್ತಿಗೆ ಕಾನೂನುಬದ್ಧ ಉತ್ತರಾಧಿಕಾರಿ ಅಂಥೇಳಿ ಹೇಳಲ್ಪಡುತ್ತದೆ. ಇಲ್ಲಿ ಏನಪ್ಪ ಅಂತಂದಾಗ ಈ ಒಂದು ಏರ್ ಅಂತಕ್ಕಂಥದ್ದು ಏನಿದೆಯೋ ಇದು ಕನ್ಫ್ಯೂಸಿಂಗ್ ವರ್ಡ್ ಆಗಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. ನೀವು ಇನ್ನೊಂದು ಇಲ್ಲಿ ಸಜೆಷನ್, ಸಲಹೆ ಏನಪ್ಪ ಅಂತಂದಾಗ ನಮ್ಮ ವಿಡಿಯೋನ ಏನು ಸಂಪೂರ್ಣವಾಗಿ ಏನು ಮುಗಿಯುವ ತನಕನೂ ನೀವು ನಮ್ಮ ವಿಡಿಯೋನ ವೀಕ್ಷಿಸಬೇಕು. ಯಾಕಂತಂದ್ರೆ ಸಂಪೂರ್ಣವಾಗಿ ನಮ್ಮ ವಿಡಿಯೋ ಮುಗಿದ ತನಕ ವೀಕ್ಷಿಸಿದಾಗ ಮಾತ್ರ ನಾವು ಹೇಳ್ತಕ್ಕಂತಹ ಒಂದು ಬೋಧನೆ ಎಲ್ಲವೂ ಅರ್ಥ ಆಗ್ತತಿ ಅಂತಕ್ಕಂಥದ್ದನ್ನು ನಾನು ಒಂದು ಸಲಹೆಯನ್ನು ಕೊಡುತ್ತೇನೆ. ಓಕೆ, ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.